ಜಮೀರ್ ಅಹಮದ್ ಖಾನ್ಗೆ ಸಚಿವ ಸ್ಥಾನ ನೀಡಿದ್ದಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕಾಂಗ್ರೆಸ್ ಪಕ್ಷದ ವಿರುದ್ಧ ಮುಸ್ಲಿಂ ಸಮುದಾಯ ಈಗ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ಕೊಪ್ಪಳದಲ್ಲಿ ಮುಸ್ಲಿಂ ಸಮುದಾಯದ ಮುಖಂಡರಿಂದ ಹೋರಾಟ. ಎಲ್ಲ ಒಂದ್ ಕಡೆ ಅಲ್ಪಸಂಖ್ಯಾತರನ್ನ ಉಲ್ಲೇಖ ಮಾಡ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಕೂಡ ಇನ್ನಿಲ್ಲದ ಕಸರತ್ತುಗಳನ್ನು ನಡೆಸ್ತಾ ಇತ್ತು. ಆದ್ರೆ ಯಾಕೋ ಏನೋ ಮತ್ತೆ ಕಾಂಗ್ರೆಸ್ ವಿರುದ್ಧ ಮುಸ್ಲಿಂ ಸಮುದಾಯ ಆಕ್ರೋಶವನ್ನ ವ್ಯಕ್ತಪಡಿಸುವಂತಹ ಸಿಚುವೇಶನ್ಸ್ಗಳೇ ಕ್ರಿಯೇಟ್ ಆಗ್ತಾ ಇದೆ. ಹಾಗಾಗಿ ಎರಡನೇ ಪಟ್ಟಿಯಲ್ಲಿ ಏನ್ ಸಿಗಬಹುದು ಅನ್ನುವಂಥದ್ದು ಒಂದು ಕುತೂಹಲ. ಆದ್ರೆ ಪಟ್ಟಿ ಹಿಡ್ಕೊಂಡು ಕೂತಿರೋದು ಡಿಸಿಎಂ ಪಟ್ಟ ಬೇಕು ಅಂತ ಸಚಿವ ಸ್ಥಾನ ನೀಡಿದ್ದಕ್ಕೆ ಇದೀಗ ಕಾಂಗ್ರೆಸ್ ವಿರುದ್ಧ ಮುಸ್ಲಿಂ ಸಮುದಾಯ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಕೊಪ್ಪಳದಲ್ಲಿ ಜಮೀರ್ ಬೆಂಬಲಿಗರಿಂದ ಹೋರಾಟ. ಈಗಷ್ಟೇ ನೋಡಿದ್ವಿ ಮೈಸೂರಲ್ಲಿ, ನೆನ್ನೆಯೂ ನಡೆಯಿತು. ಇವತ್ತು ಈಗ ಕೊಪ್ಪಳದಲ್ಲೂ ಕೂಡ ಜಮೀರ್ ಅಹಮದ್ ಖಾನ್ಗೆ ಸಚಿವ ಸ್ಥಾನ ಕೊಟ್ಟಿಲ್ಲ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಲಿಯೂ ಕೂಡ ಸೇಮ್ ನೋಡಿ ಯಾವ ರೀತಿಯಾಗಿ ಪೋಸ್ಟರ್ಗಳನ್ನ ಹಾಕೊಂಡು ಜನ ಬೆಂಬಲಿಗರು ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಧಿಕ್ಕಾರದ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಇನ್ನು ನ್ಯಾಯ ಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಒಟ್ಟಾರೆ ಸಚಿವ ಸ್ಥಾನ ಬೇಕು. ಡಿಸಿಎಂ ಆದ್ರೂ ಪರವಾಗಿಲ್ಲ, ಯಾವ ಖಾತೆ ಕೊಟ್ಟರು ಪರವಾಗಿಲ್ಲ, ಜಮೀರ್ ಅಹಮದ್ ಅವರು ಸಚಿವ ಸಂಪುಟದಲ್ಲಿ ಇರಲೇಬೇಕು ಅಂತ ಅಲ್ಪಸಂಖ್ಯಾತ ಸಮುದಾಯ ಈಗ ಒತ್ತಾಯವನ್ನ ಮಾಡ್ತಾ ಇದೆ. ಒಂದು ಕಡೆ ಹೈಕಮಾಂಡ್ಗೂ ಗೊತ್ತಿದೆ ಸಚಿವ ಜಮೀರ್ ಅಹಮದ್ ಅವರ ಒಂದು ವರ್ಚಸ್ಸೇನು, ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಅವರ ಪ್ರಭಾವ ಏನು, ಅವ್ರಿಗಿರುವಂತಹ ಫ್ಯಾನ್ ಫಾಲೋವರ್ಸ್ ಏನ್ ಕತೆ ಅಂತ. ಹಾಗಾಗಿ ಎರಡನೇ ಹಂತದಲ್ಲಿ ಚಾನ್ಸಸ್ ಇದೆ. ಆದ್ರೆ ಈಗಾಗಲೇ ನಾವು ಜಬ್ಬಾರ್ದಾಗಿರ್ಬಹುದು, ನಸೀರ್ ಅಹಮದ್ ಅವ್ರದ್ದಾಗಿರ್ಬಹುದು ಸಿಚುವೇಶನ್ಸ್ ಗಳನ್ನ ನೋಡಿದ್ರೆ ಮತ್ತೆ ಕಾಂಗ್ರೆಸ್ನ ವಿರೋಧಿ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇತ್ತು. ಆರೋಪಗಳು ಕೇಳಿ ಬಂದಾಗಲೇ ಜಮೀರ್ ಅವ್ರ ಮೇಲೆ ಹೈಕಮಾಂಡ್ ಕೆಂಗಣ್ಣಿಟ್ಟಿತ್ತು. ಈಗ ಅದಕ್ಕೆ ಸಾಕ್ಷಿ ಎನ್ನುವಂತೆ, ಅದಕ್ಕೆ ಪೂರಕ ಎನ್ನುವಂತೆ ಆಡಿಯೋ ಕೂಡ ವೈರಲ್ ಆಯಿತು. ಅದು AI ಸೃಷ್ಟಿ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆದ್ರೆ ಒಂದಷ್ಟು ಈ ಮಾತುಕತೆಗಳಿರುತ್ತಲ್ಲ, ಹಾಗಾಗಿ ಹೈಕಮಾಂಡ್ ಕೋಪಗೊಂಡಿದೆ. ಸದ್ಯಕ್ಕೆ ಎರಡನೇ ಹಂತದ ಲಿಸ್ಟ್ ನಲ್ಲಿ ಏನ್ ಮಾಡುತ್ತೆ ಬಹಳಷ್ಟು ಕುತೂಹಲ ಇದೆ, ನೋಡ್ಬೇಕೇನಾಗುತ್ತೆ. ಕೊಡುಗೆ ಏನಿದೆ, ಹಿಂದೆ ಅವರಿಗೆ ನಮ್ಮ ಏನು ಸಚಿವ ಸ್ಥಾನ ಕೊಟ್ಟಿದ್ರು, ಯಾವ ಅಲ್ಪಸಂಖ್ಯಾತರು ವಸತಿ ಮತ್ತೆ ವಕ್ಫ್ ಸಚಿವ ಸ್ಥಾನವನ್ನು ಕೊಟ್ಟಾಗ ಇವತ್ತು 3 ವರ್ಷದಲ್ಲಿ ಇವತ್ತು ಅದ್ಭುತವಾದ ಅವರಿಗೆ, ಬಡವರಿಗೆ, ಆಮೇಲೆ ಎಲ್ಲಾ ಸಮಾಜದ ವರ್ಗದವರಿಗೆ ಸಿಗ್ತಕ್ಕಂತ ಕೆಲಸ ನಿಜವಾಗೂ ಇವತ್ತು 40 ವರ್ಷದ ನನ್ನ ರಾಜಕೀಯ ಜೀವನದಲ್ಲಿ ನೋಡಿನಂದ್ರೆ ಅದು ಜಮೀರ್ ಅಹಮದ್ ಅವರು ಅನ್ಲಿಕ್ಕೆ ಬಯಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಅವರಿಗೆ ಹಿಂದೆ ಸಚಿವರಾಗಿದ್ರು, ಒಳ್ಳೆ ಕೆಲಸಗಳನ್ನು ಮಾಡಿದ್ರು. ಇವತ್ತು ನಮ್ಮ ಮೊದಲನೇ ಲಿಸ್ಟಿನಲ್ಲೇ ಅವರ ಹೆಸರಿತ್ತು. ಅವರ ಮೊದಲಿಗೆ 3ನೇ ಲಿಸ್ಟ್ ನಲ್ಲಿ ಅವರ ಹೆಸರಾಗಿತ್ತು. ಅವರು ಕೂಡಲೇ ಮುಖ್ಯಮಂತ್ರಿ ಆಗ್ತಾರೆ ಅಂತಕ್ಕಂಥ ಇಡೀ ಕರ್ನಾಟಕ ರಾಜ್ಯದ ಇವತ್ತು ಅಲ್ಪಸಂಖ್ಯಾತರು, ಹಿಂದುಳಿತಕ್ಕಂಥವರು, ದಲಿತರು, ಶೋಷಣೆಗಳು ಎಲ್ಲರೂ ಕೂಡ ಬಹಳ ಹುಮ್ಮಸ್ಸಿನಿಂದ ಉಪಮುಖ್ಯಮಂತ್ರಿ ಆಗ್ತಾರೆ ಅಂತಕ್ಕಂಥ ಒಂದು ಭರವಸೆಯಿಂದ ಎಲ್ಲರೂ ಇದ್ರು. ಆದ್ರೆ ಅಚಾನಕ್ ಆಗಿ ಇವತ್ತು AI ವಿಡಿಯೋ ಏನು ಮಾಡಿದ್ದಾರೆ, ಆ ಆಡಿಯೋ ಏನು ಬಿಡುಗಡೆ ಮಾಡಿದ್ದಾರೆ, ಆ ಆಡಿಯೋಲಿಂದ ಇವತ್ತು ಏನು ದುಷ್ಕರ್ಮ ಯಾರೇ ಆಗಿರ್ಲಿ ಇವತ್ತು ಆ ಒಂದು ಜಮೀರ್ ಅಹಮದ್ ಅವರ ಸಚಿವ ಸ್ಥಾನ ತಪ್ಪಿಸಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಅವರು ಏನು ಮಾಡಿದ್ದಾರೆ, ಆ ಒಂದು ಆಡಿಯೋವನ್ನು ಬಿಡುಗಡೆ ಮಾಡಿ ಇವತ್ತು ಮುಜುಗರಕ್ಕೆ ಈಡು ಮಾಡಿ ಇವತ್ತು ಅವರು ಸಚಿವ ಸ್ಥಾನ ತಪ್ಪತಕ್ಕಂಥ ಕೆಲಸ ಏನು ಮಾಡಿದ್ದಾರೆ. ಅದಕ್ಕೆ ಇವತ್ತು ನಾವು ಹೈಕಮಾಂಡಿಗೆ ಮನವಿಯನ್ನು ಮಾಡ್ಕೊಂತೀವಿ. ಏನಪ್ಪಾ ಅಂತ ಹೇಳಿದ್ರೆ ಮುಂದಿನ 2020